ಮಂಡ್ಯ ಮಿಮ್ಸ್ ಶವಾಗಾರಕ್ಕೆ ಡಿಸಿ, ಜಿಲ್ಲಾ ಪಂಚಾಯಿತಿ ಸಿಇಒ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅಧಿಕಾರಿಗಳ ಮುಂದೆ ಮೃತ ಬಾಲಕಿ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೃತ ಬಾಲಕಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಈ ಸಂದರ್ಭದಲ್ಲಿ ಡಿಸಿ ಮತ್ತು ಸಿಇಒ ಹೇಳಿದ್ದಾರೆ. ಮದ್ದೂರು ತಾಲೂಕು ಆಸ್ಪತ್ರೆ ಬಗ್ಗೆಯೂ ಕೂಡ ಕುಟುಂಬಸ್ಥರು ಕಿಡಿಕಾರಿದ್ದಾರೆ. ಅಲ್ಲಿ ಟ್ರೀಟ್ಮೆಂಟ್ ಇದ್ದಿದ್ರೆ ನಾವು ಯಾಕೆ ಇಲ್ಲಿಗೆ ಬರಬೇಕಾಗಿತ್ತು ಅನ್ನೋದು ಅವರ ಪ್ರಶ್ನೆ. ನಾಯಿ ಕಚ್ಚಿದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇಲ್ಲ ಅಂತಂದ್ರೆ ಇನ್ನೆಂತಹ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಇದೆ? ಇವತ್ತಿನ ದುರ್ಘಟನೆಗೆ ಯಾರು ಹೊಣೆ ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಆಸ್ಪತ್ರೆಯಲ್ಲಿ ಸಿಗಬೇಕಾದಂತಹ ಚಿಕಿತ್ಸೆ ಸಿಗಲಿಲ್ಲ, ಆ ಕಾರಣಕ್ಕೆ ನಾವು ಮಂಡ್ಯಕ್ಕೆ ಬರಬೇಕಾಯಿತು, ಅಲ್ಲೊಂದು ಲೋಪ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಸರಿಯಾದಂತಹ ಕರ್ತವ್ಯ ನಿಭಾಯಿಸ್ತಾ ಇಲ್ಲ, ಇದು ಕೂಡ ಒಂದು ಕಾರಣ ಅಂತ ಅವರು ಆಗ್ರಹಿಸಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಗೆ ಗೊತ್ತಿಲ್ಲ, ನಿಮ್ಮಲ್ಲಿ ಈಗ ಕಳ್ದಿರೋದು ಬೇರೆ ಯಾರು ಇಲ್ಲ, ಕೈಯಾರ ಹಾಳು ಮಾಡಿರೋದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಸ್ಥಳಕ್ಕೆ ಡಿಸಿ ಮತ್ತು ಸಿಇಒ ಎಲ್ಲರೂ ಕೂಡ ಬಂದಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಎದ್ದೇಳ್ತಾ ಇರುವಂತಹ ಹಲವಾರು ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಿದ್ದಾರೆ ಅವರು? ದಿವ್ಯಾ, ಇವರು ಪೋಷಕರು ಕೇಳುವಂಥ ಪ್ರಶ್ನೆಗಳು ಕೂಡ ವ್ಯಾಲಿಡ್ ಆಗಿರುವಂಥದ್ದು. ಅಂದರೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ನಾಯಿ ಕಚ್ಚಿದಕ್ಕೆ ಚಿಕಿತ್ಸೆ ಕೊಡಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ಆಸ್ಪತ್ರೆಯನ್ನು ನಿಭಾಯಿಸ್ತಾರೆ ಮತ್ತು ಎಷ್ಟರ ಮಟ್ಟಿಗೆ ಅಲ್ಲಿ ಚಿಕಿತ್ಸೆಯನ್ನು ಕೊಡಬಲ್ಲರು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡುವಂಥದ್ದು. ಅದೇ ಪ್ರಶ್ನೆಗಳನ್ನು ಇಲ್ಲಿಗೆ ಬಂದಂತಹ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಅವರಿಗೆ ಇಲ್ಲಿನ ಪೋಷಕರು ಕೂಡ ಕೇಳಿರುವಂಥದ್ದು. ಇವರ ಪ್ರಶ್ನೆಗೆ ಅವರಿಗೆ ಉತ್ತರವೇ ಇಲ್ಲದಂತಾಗಿತ್ತು. ಯಾಕಂದರೆ ಒಂದು ವೇಳೆ ನಾಯಿ ಕಚ್ಚಿದಕ್ಕೆ ಅಲ್ಲಿ ಟ್ರೀಟ್ಮೆಂಟ್ ಏನಾರ ಇದ್ದಿದ್ರೆ ಅವರು ಮಂಡ್ಯಗೆ ಬರುವಂಥ ಪ್ರಮೇಯ ಆಗ್ತಿರಲಿಲ್ಲ, ಬರುವಂಥ ಆದಿಯಲ್ಲಿ ಈ ರೀತಿಯಂಥ ದುರ್ಘಟನೆಯೂ ಕೂಡ ಆಗ್ತಾ ಇರಲಿಲ್ಲ. ಅದೇ ನಿಟ್ಟಿನಲ್ಲಿ ಕೂಡ ಎಸ್ ಪಿ ಅವರು ಕೂಡ ಅದೇ ರೀತಿಯಂಥ ಪ್ರಶ್ನೆಗಳನ್ನು ಕೇಳಿದ್ರು, ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಿಇಒ ಅವ್ರಿಗೂ ಅದಕ್ಕೂ ಅದೇ ರೀತಿಯಂಥ ಪ್ರಶ್ನೆಗಳನ್ನ ಕೇಳಿದ್ದು. ಆದರೆ ಡಿ ಸಿ ಅವರು ಹೇಳುವಂಥ ಪ್ರಕಾರವಾಗಿ ಮುಂದೆ ನಾವು ಎಲ್ಲ ರೋಗಗಳು ಕೂಡ ನಾವು ಟ್ರೀಟ್ಮೆಂಟ್ ಅನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಮರು ಪ್ರಶ್ನೆಯಾಗಿ ಇವರು ಸಹ ಈಗ ಏನಾಯ್ತು ಸರ್ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು. ಅದಕ್ಕೆ ಅವರ ಬಳಿ ಮೌನವೇ ಮಾತ್ರ ಉತ್ತರ ಆಗಿತ್ತು, ಬೇರೆ ಯಾವ ಕೂಡ ಉತ್ತರ ಆಗಿರಲಿಲ್ಲ. ಸದ್ಯ ಇದ್ದ ಒಬ್ಬಳನ್ನ ಮುದ್ದಾಗಿ ಸಾಕಿದ್ರು. ಯಾಕಂದ್ರೆ 3 ವರ್ಷದ ಕಂದಮ್ಮ, ಸಾಕಷ್ಟು ಕನಸುಗಳನ್ನ ಪೋಷಕರು ಕೂಡ ಕಟ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಇದೀಗ ಮಗುವನ್ನ ಕಳೆದುಕೊಂಡು ಆ ಪೋಷಕರ ಆಕ್ರಂದನೂ ಕೂಡ ಇದೀಗ ಮುಗಿಲು ಮುಟ್ತಾ ಇದೆ. ದಿವ್ಯಾ.